ನಂಗೆ ತುಂಬ ಖುಷಿ ಆಗ್ತಿತ್ತು. ಅಕ್ಕನ ಜೊತೆ ಒಂದು ಸಾಂಗ್ ಹಾಡಬೇಕಂತ ಆಸೆ. ಎಲ್ಲ ಸಿಂಗರ್ಸ್ ಹಾಡುಗಳನ್ನ ಕೇಳ್ಕೊಂಡು ತುಂಬ ಇಷ್ಟ ಆಗ್ತಿತ್ತು. ಕೋಗಿಲೆ ಹಾಡಿತ್ತು ಸಂಪಿಗೆ ಅಂತ ಹಂಗೆ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟ್ ನಮಗೆ. ಅಪ್ಪ ಹೇಳ್ಕೊಡ್ತಿರ್ತಾರೆ ನನಗೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಜೊತೆಗೆ ಮತ್ತೊಬ್ಬ ಒಂದು ಪುಟ್ಟ ಪ್ರತಿಭೆ ಅಂತಲೇ ಹೇಳ್ಬೋದು. ಪುಟ್ಟ ಪ್ರತಿಭೆಗಿಂತನೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಲೇ ಹೇಳ್ಬೋದು. ಯಾಕಂದರೆ ನೀವೆಲ್ಲರೂ ಇವಾಗ ನೋಡಿದ್ದು ಸರಿಗಮಪ ವೇದಿಕೆಯಲ್ಲಿ ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 19ರ ವಿನ್ನರ್ ಪ್ರಗತಿ ಬಡಿಗೇರವರ ಸಹೋದರಿ ತ್ರಿವೇಣಿ ಬಡಿಗೇರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾಕಂದರೆ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಯಾಕಂದರೆ ಹಲವಾರು ಇವಾಗ ಸಂಗೀತ ಕಾರ್ಯಕ್ರಮಗಳನ್ನು ಅವರ ಒಂದು ಸಹೋದರಿ ಜೊತೆಗೇ ನೀಡ್ತಾ ಬಂದಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಹಾಡುಗಳು ಅವರು ಒಂದಿಷ್ಟು ಕಲ್ತಿದ್ದಾರೆ, ಆಮೇಲೆ ಇವಾಗ ಕಲಿತಾ ಇದ್ದಾರೆ. ಅವರ ಎಜುಕೇಷನ್ ಜೊತೆಗೇ ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ಸಹಿತ ಇದೆ ತ್ರಿವೇಣಿಗೆ. ಹಾಯ್ ತ್ರಿವೇಣಿ, ನಮಸ್ಕಾರ. ನಮ್ಮ ಎಲ್ರಿಗೂ ನೋಡಿ ಎಲ್ಲರೂ ತ್ರಿವೇಣಿ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ. ತ್ರಿವೇಣಿ, ಇವಾಗ ನೀವು ನಿಮ್ಮ ಒಂದು ಸಿಸ್ಟರ್, ನಿಮ್ಮ ಅಕ್ಕ ಸರಿಗಮಪ ವೇದಿಕೆಯಲ್ಲಿ ಹಾಡ್ತಿದ್ರಲ್ಲ, ಸೊ ನಿಮಗೆ ಯಾವ ರೀತಿ ಒಂದು ಖುಷಿ ಆಗ್ತಿತ್ತು ನಿಮಗೆ? ನಂಗೆ ತುಂಬ ಖುಷಿ ಆಗ್ತಿತ್ತು. ಅಕ್ಕನ ಜೊತೆ ಒಂದು ಸಾಂಗ್ ಹಾಡಬೇಕಂತ ಆಸೆ ಇತ್ತು. ಅವಳ ಜೊತೆ ಒಂದು ಸಾಂಗ್ ಹಾಡಿದೆ ಸ್ಟೇಜ್ ಮೇಲೆ, ತಬ್ಬಲಿಗೆ ತಬ್ಬಲಿಯ ಅಂತ. ಅಂದರೆ ಇವಾಗ ಆ ಸಾಂಗ್ ಹಾಡಿದ ನಿಮ್ಗೆ ಮತ್ತಷ್ಟು ನಿಮಗೆ ಇನ್ನೂ ಹಾಡ್ಬೇಕಂತ ಖುಷಿ ಆಗಿತ್ತು ಅಂದರೆ? ಅಂದರೆ ಯಾವ ರೀತಿ ನಿಮಗೆ ಇಂಟ್ರೆಸ್ಟ್ ಆಯ್ತು ಈಗ ಹಾಡಬೇಕು, ಅಕ್ಕನ ಜೊತೆ ಹಾಡಬೇಕು ಅಂತ? ಅಂದರೆ ನಿಮ್ಮ ಅಕ್ಕ ಅಲ್ಲಿ ಸ್ಟೇಜ್ ಮೇಲೆ ನಾನು ಹಾಡ್ಬೇಕಂತ ನಿಮಗೆ ಇಷ್ಟ ಇತ್ತಾ ಮೊದಲನೇಂದನೂ? ಅಂದರೆ ಅಲ್ಲಿ ಇವಾಗ ಸ್ಟೇಜ್ ಎಲ್ಲ ನೋಡ್ತಿದ್ರಲ್ಲ ಇವಾಗ ಸರಿಗಮಪ ವೇದಿಕೆ, ಅಲ್ಲಂದರೆ ಭಯ ಆಗ್ತಿತ್ತು ಸ್ಟೇಜ್ ಮೇಲೆ ಹೋದಾಗ? ಹೆಂಗೆ ಅನಿಸುತ್ತೆ ಎಲ್ಲ ಜಡ್ಜಸ್ಗಳನ್ನು ನೋಡಿ, ವೀಕ್ಷಕರು ನೋಡಿ? ಮೊದಲು ಹೋದಾಗ ಭಯ ಆಗ್ತಿತ್ತು, ಮತ್ತೆ ಭಯ ಆಗಲಿಲ್ಲ. ಅಂದರೆ ಅಲ್ಲಿ ಕೂತ್ ನೋಡೋಕ್ಕೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಸರಿಗಮಪ ಎಲ್ಲ ಸಿಂಗರ್ಸ್ ಹಾಡುಗಳನ್ನ ಕೇಳ್ಕೊಂಡು ತುಂಬ ಇಷ್ಟ ಆಗ್ತಿತ್ತು. ಇವಾಗ ತ್ರಿವೇಣಿ ಅವರ ಒಂದು ಸಾಂಗ್ ಇದೆ, ಎಲ್ಲರೂ ಅಂದರೆ ನಿಮಗೆ ತುಂಬ ಇಷ್ಟಪಡ್ತೀರ. ಆ ಹಾಡನ್ನು ತ್ರಿವೇಣಿ ಅವರು ಹಾಡ್ತಾರೆ, ಬನ್ನಿ ಕೇಳೋಣ. ಸಂಪಿಗೆ ಮರದ ಹಸಿರಲೆ ನಡುವೆ ಕೋಗಿಲೆ ಹಾಡಿತ್ತು. ಸಂಪಿಗೆ ಮರದ ಹಸಿರಲೆ ನಡುವೆ ಕೋಗಿಲೆ ಹಾಡಿತ್ತು. ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನಯ ಗೆಳೆಯರ ಕರೆದೀತು. ಅದ ಕೇಳಿ ನಾವೈ ಮರೆತೆ, ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಕವಿತೆ, ನಾ ಹಾಡಿದೆ ಕವಿತೆ. ತುಂಬ ಅದ್ಭುತವಾಗಿತ್ತು. ಅಂದರೆ ಇವಾಗ ಎಷ್ಟನೇ ಕ್ಲಾಸ್ ನೀವು ಸ್ಟಡಿ ಮಾಡ್ತಾಯಿದ್ದೀರ ತ್ರಿವೇಣಿ? 5th ಸ್ಟ್ಯಾಂಡರ್ಡ್ ಇರೋದು. ಅಂದರೆ 5th ಸ್ಟ್ಯಾಂಡರ್ಡ್ ಹಾಗೆ ಕಲಿತಾ. ಹಂಗೆ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟ್ ನಮಗೆ. ಅಪ್ಪ ಹೇಳ್ಕೊಡ್ತಿರ್ತಾರೆ ಮನೇಲಿ. ಅಂದರೆ ಮನೆಯಲ್ಲಿನೇ ನೀವು ನಿಮ್ಮ ತಂದೆಯವರು ನಿಮಗೆ ಮ್ಯೂಸಿಕ್ನ ಕಲಿಸ್ತಾ ಇರ್ತಾರೆ? ಅಂದರೆ ಬೇರೆ ಬೇರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವುಗಳನ್ನು ಹಾಡಿ ನೀವು ಪೋಸ್ಟ್ ಮಾಡ್ತೀರ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಅಂದರೆ ಹೊರಗಡೆ ಅಂದರೆ ಯಾವ ರೀತಿ ಈಗ ಜನರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ? ಎಲ್ಲಾದರೂ ಹೊರಗಡೆ ಶಾಪಿಂಗ್ ಅಂತ ಹೋಗಿರ್ತಾರೆ ಅಥವಾ ಏನಾದರೂ ಪ್ರೋಗ್ರಾಮ್ಗೆ ಹೋಗಿರ್ತಾರೆ, ಜನರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ? ಹೋದ ತಕ್ಷಣನೇ ಅಕ್ಕನ ಮೊದಲು ಕಣ್ಣು ಹಿಡಿತಾರೆ, ಆಮೇಲೆ ನನ್ನ ನೋಡಿ ಫೋಟೋ ಎಲ್ಲ ತೆಗೆಸ್ಕೊತಾರೆ. ಅಂದರೆ ಒಂದು ರೀತಿ ನಿಮ್ಗೆ ಖುಷಿ ಆಗುತ್ತೆ, ಎಲ್ಲರೂ ನಿಮಗೆ ರೆಕಗ್ನೈಸ್ ಮಾಡ್ತಾರೆ ಅಂತ? ತುಂಬ ಚೆನ್ನಾಗಿ ಆಡ್ತಿದ್ರು, ವಿನ್ನರ್ ಆಗಿದ್ದು ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳ್ತಿರ್ತಾರೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೀವು. ಓಕೆ ತ್ರಿವೇಣಿ, ಇವಾಗ ಅಭ್ಯಾಸನೂ ಮಾಡ್ತೀರಿ, ಆಮೇಲೆ ಹಾಡುಗಳನ್ನು ಹಾಡ್ತೀರಿ, ಅದ್ರ ಜೊತೆಗೆ ಮತ್ತೆ ಏನಾದರೂ ಏನೇನು ಬರುತ್ತೆ ನಿಮಗೆ? ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗ್ ಅಂದರೆ ಯಾವ ರೀತಿ ನಿಮಗೆ ಡ್ರಾಯಿಂಗ್ ಹೆಂಗೆ ನೀವು ಕಲ್ತ್ರಿ ಫಸ್ಟಿಗೆ? ಅಪ್ಪ ಡ್ರಾಯಿಂಗ್ ಟೀಚರ್, ಅದಕ್ಕೆ ಅಪ್ಪ ಎಲ್ಲ ಹೇಳ್ಕೊಡ್ತಿರ್ತಾರೆ ಫ್ರೀ ಟೈಮ್ ಇದ್ದಾಗೆಲ್ಲ, ಹಾಗೆ ಕಲ್ಕೊಂತ ಬಂದೆ. ಇವಾಗ ಡ್ರಾಯಿಂಗ್ ಅಂದರೆ ಅದು ಸಹಿತ ನಿಮಗೆ ಇಂಟ್ರೆಸ್ಟ್? ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಸೊ ಹಾಡೋದ್ರ ಜೊತೆಗೇ ಡ್ರಾಯಿಂಗ್ ಸಹಿತ ಅಂದರೆ ಚಿತ್ರಕಲೆ ಸಹಿತ ಅವರು ಇವಾಗ ಕಲಿತಾ ಇದ್ದಾರೆ. ಅಂದರೆ ಇವಾಗ ನಾವು ಚಿಕ್ಕವರಿದ್ದಾಗಲೇ ಅವರಿಗೆ ಒಂದು ರೀತಿ ಬೇಸ್ಮೆಂಟನ್ನು ಕಲಿಸಿದ್ರೆ ಸೊ ಮುಂದೆ ಅವರು ದೊಡ್ಡ ಪ್ರತಿಭೆ ಆಗಿ ಬೆಳೆಯೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಇವತ್ತು ನಮ್ಮ ಒಂದು ಪುಟ್ಟ ಪ್ರತಿಭೆನ ನಾವು ಇಲ್ಲಿ ನಿಮಗೆ ಪರಿಚಯ ಮಾಡಿಸಿದ್ವಿ. ತುಂಬ ಧನ್ಯವಾದಗಳು ತ್ರಿವೇಣಿ ಅವರಿಗೆ. ನಿಮಗೆ ಇನ್ನೂ ಹಲವಾರು ಸಾಧನೆಗಳನ್ನು ಹಾಗೆ
ಮಾಡ್ತಾ ಬನ್ನಿ. ನಮ್ಮ ಒಂದು ಚಾನಲ್ಗೆ ಸಹಿತ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ಕೊತೇನೆ. ಕ್ರಿಯೇಟಿವ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.